ಪ್ರಿಯ ವಿದ್ಯಾರ್ಥಿಗಳೇ, ಎಲ್ಲರಿಗೂ ನಮಸ್ಕಾರಗಳು. ಹಿಂದಿನ ತರಗತಿಯಲ್ಲಿ ನೀವು ಡೆತ್ ಆಫ್ ಪಾರ್ಟ್ನರ್ಗೆ ಸಂಬಂಧಿಸಿದಂತೆ ಲರ್ನಿಂಗ್ ಆಬ್ಜೆಕ್ಟಿವ್ಸ್, ಮೀನಿಂಗ್ ಆಫ್ ಡೆತ್ ಆಫ್ ಪಾರ್ಟ್ನರ್, ಮೀನಿಂಗ್ ಆಫ್ ಎಕ್ಸಿಕ್ಯೂಟರ್ಸ್, ಡಿಫರೆನ್ಸ್ ಬಿಟ್ವೀನ್ ದ ಡೆತ್ ಆಫ್ ಪಾರ್ಟ್ನರ್ ಆ್ಯಂಡ್ ರಿಟೈರ್ಮೆಂಟ್ ಆಫ್ ಎ ಪಾರ್ಟ್ನರ್ ಬಗ್ಗೆ ತಿಳಿದುಕೊಂಡಿದ್ದೀರಿ. ಅದರ ಜೊತೆಗೆ ಗುಡ್ವಿಲ್ ಟ್ರೀಟ್ಮೆಂಟ್ ಆಫ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ 26 ಅದರ ಬಗ್ಗೆ ತಿಳಿದುಕೊಂಡಿದ್ದೀರಿ. ಇಂದಿನ ತರಗತಿಯಲ್ಲಿ ನೀವು ಡಿಸೀಸ್ಡ್ ಪಾರ್ಟ್ನರ್ ಕ್ಯಾಪಿಟಲ್ ಅಕೌಂಟನ್ನು ಹೇಗೆ ಪ್ರಿಪೇರ್ ಮಾಡಬೇಕು ಮತ್ತು ಡಿಸೀಸ್ಡ್ ಪಾರ್ಟ್ನರ್ ಎಕ್ಸಿಕ್ಯೂಟರ್ಸ್ ಅಕೌಂಟನ್ನು ಹೇಗೆ ಪ್ರಿಪೇರ್ ಮಾಡಬೇಕು ಎಂಬುದರ ಬಗ್ಗೆ ಫಾರ್ಮಟನ್ನು ತಿಳಿದುಕೊಳ್ಳುವಿರಿ. ಮೊದಲನೇದಾಗಿ ಡಿಸೀಸ್ಡ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ 2 ಬ್ಯಾಲೆನ್ಸ್ ಬ್ರಾಡ್ ಡೌನ್ ಇದ್ದರೆ ಇದು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಡೆಬಿಟ್ ಬ್ಯಾಲೆನ್ಸ್ ಏನಾದರೂ ತೋರಿಸ್ತಾ ಇದ್ದರೆ ಅದನ್ನು ನಾವು ಎಂಟ್ರಿ ಮಾಡಬೇಕಾಗುತ್ತೆ. ಸಾಮಾನ್ಯವಾಗಿ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಡೆಬಿಟ್ ಬ್ಯಾಲೆನ್ಸ್ ಇರೋದಿಲ್ಲ, ಕ್ರೆಡಿಟ್ ಬ್ಯಾಲೆನ್ಸೇ ಇರುತ್ತೆ. ಹಾಗಾಗಿ ಬೈ ಬ್ಯಾಲೆನ್ಸ್ ಬ್ರಾಡ್ ಡೌನ್ ಅಂತ ಎಂಟ್ರಿ ಮಾಡ್ತೀವಿ. ಡಿಸೀಸ್ಡ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಕ್ರೆಡಿಟ್ ಬ್ಯಾಲೆನ್ಸನ್ನು ಬೈ ಬ್ಯಾಲೆನ್ಸ್ ಬ್ರಾಡ್ ಡೌನ್ ಅಂತ ಎಂಟ್ರಿ ಮಾಡಬೇಕು. ಎರಡನೇದಾಗಿ ಕರೆಂಟ್ ಅಕೌಂಟ್ ಕ್ರೆಡಿಟ್ ಬ್ಯಾಲೆನ್ಸ್ ಇದ್ದರೆ ಡಿಸೀಸ್ಡ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟಲ್ಲಿ ನಾವು ಆ ಡಿಸೀಸ್ಡ್ ಪಾರ್ಟ್ನರ್ ಡೆತ್ ಆಫ್ ಪಾರ್ಟ್ನರ್ ಯಾರಿರ್ತಾರೆ ಅವರ ಕರೆಂಟ್ ಅಕೌಂಟನ್ನು ಎಂಟ್ರಿ ಮಾಡಬೇಕಾಗುತ್ತೆ. ಡಿಸೀಸ್ಡ್ ಪಾರ್ಟ್ನರ್ಸ್ ಕರೆಂಟ್ ಅಕೌಂಟ್ ಅಂತ ಎಂಟ್ರಿ ಮಾಡಬೇಕು. ಒಂದು ವೇಳೆ ಡೆಬಿಟ್ ಬ್ಯಾಲೆನ್ಸ್ ಏನಾದರೂ ಇದ್ದರೆ ಅದನ್ನು ಡಿಸೀಸ್ಡ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟಲ್ಲಿ ಡೆಬಿಟ್ ಸೈಡ್ ನಾವೇನು ಮಾಡಬೇಕಾಗುತ್ತೆ, ಕರೆಂಟ್ ಅಕೌಂಟನ್ನು ಎಂಟ್ರಿ ಮಾಡಬೇಕಾಗುತ್ತೆ. ಇದು ಅದರ ಓಪನಿಂಗ್ ಬ್ಯಾಲೆನ್ಸ್ ಕ್ಯಾಪಿಟಲ್ಗೆ ಮತ್ತು ಕರೆಂಟ್ ಅಕೌಂಟಿಗೆ, ಓಪನಿಂಗ್ ಬ್ಯಾಲೆನ್ಸ್ ಕರೆಂಟ್ ಅಕೌಂಟಿಗೆ ಸಂಬಂಧಿಸಿದಂತೆ. ಇನ್ನು ಎರಡನೆಯದಾಗಿ ರಿವ್ಯಾಲ್ಯೂಯೇಷನ್ ಪ್ರಾಫಿಟ್ ಇದ್ದರೆ ನಾವು ಡಿಸೀಸ್ಡ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟಲ್ಲಿ ಕ್ರೆಡಿಟ್ ಸೈಡ್ ಪಾರ್ಟ್ನರ್ ಶೇರ್ ಏನಿದೆ ಆ ಶೇರನ್ನು ಮಾತ್ರ ಎಂಟ್ರಿ ಮಾಡಬೇಕಾಗುತ್ತೆ. ಅದನ್ನು ರಿವ್ಯಾಲ್ಯೂಯೇಷನ್ ಅಕೌಂಟ್ ಅಂತ ಬರೆದು ಅವನ ಪಾರ್ಟ್ನರ್ಸ್ ಡೆತ್ ಆಫ್ ಪಾರ್ಟ್ನರ್ ಶೇರ್ ಏನಿದೆ ಆ ಶೇರನ್ನು ಮಾತ್ರ ಅಮೌಂಟನ್ನು ಎಂಟ್ರಿ ಮಾಡಬೇಕು. ಒಂದು ವೇಳೆ ಲಾಸ್ ಇದ್ದರೆ, ರಿವ್ಯಾಲ್ಯೂಯೇಷನ್ ಅಕೌಂಟಲ್ಲಿ ಲಾಸ್ ಆಗಿದ್ದರೆ ಲಾಸನ್ನು ನಾವು ಡಿಸೀಸ್ಡ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟಲ್ಲಿ ಡೆಬಿಟ್ ಸೈಡ್ ಎಂಟ್ರಿ ಮಾಡಬೇಕಾಗುತ್ತೆ. ಹಾಗಾದರೆ ಡೆಬಿಟ್ ಸೈಡಲ್ಲಿ ನಾವು ರಿವ್ಯಾಲ್ಯೂಯೇಷನ್ ಅಕೌಂಟ್ ಅಂತ ಬರೆದು ಪಾರ್ಟ್ನರ್ ಶೇರ್ ಏನಿದೆ ಅದನ್ನು ಮಾತ್ರ ಎಂಟ್ರಿ ಮಾಡಬೇಕು. ಇನ್ನು ಮೂರನೇದಾಗಿ ಅನ್ಡಿಸ್ಟ್ರಿಬ್ಯೂಟೆಡ್ ಪ್ರಾಫಿಟ್ ಅಂತ ಇರುತ್ತೆ ಬ್ಯಾಲೆನ್ಸ್ ಶೀಟಲ್ಲಿ ಅನ್ಡಿಸ್ಟ್ರಿಬ್ಯೂಟೆಡ್ ಪ್ರಾಫಿಟ್ ಇರುತ್ತೆ. ಅಸೆಟ್ ಸೈಡ್ ಇದ್ದರೆ ಅದು ಲಾಸ್ ಅಂತ, ಮತ್ತು ಲಯಬಿಲಿಟಿ ಸೈಡ್ ಇದ್ದರೆ ಅದು ಪ್ರಾಫಿಟ್ ಅಂತ ನಾವು ತಿಳ್ಕೋಬೇಕು. ಹಾಗಾದರೆ ಒಂದು ವೇಳೆ ನಮಗೆ ಲಯಬಿಲಿಟಿ ಸೈಡು ನಮಗೆ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಅಂತ ಕೊಟ್ಟಿದ್ದರೆ ಪ್ರಾಬ್ಲಮಲ್ಲಿ ಅದು ಅನ್ಡಿಸ್ಟ್ರಿಬ್ಯೂಟೆಡ್ ಪ್ರಾಫಿಟ್, ಅದನ್ನು ನಾವು ಈ ಡಿಸೀಸ್ಡ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟಲ್ಲಿ ಕ್ರೆಡಿಟ್ ಸೈಡ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಅಂತ ಎಂಟ್ರಿ ಮಾಡಬೇಕು. ಬ್ರಾಕೆಟಲ್ಲಿ ಪಾರ್ಟ್ನರ್ ಶೇರ್ ಏನಿದೆ ಆ ಶೇರನ್ನು ಮಾತ್ರ ಎಂಟ್ರಿ ಮಾಡಬೇಕಾಗುತ್ತೆ. ಆ ಮೊತ್ತವನ್ನು ಪಾರ್ಟ್ನರ್ ಶೇರ್ ಇದೆ ಆ ಮೊತ್ತವನ್ನು ಮಾತ್ರ ಇಲ್ಲಿ ಎಂಟ್ರಿ ಮಾಡಬೇಕು. ಒಂದು ವೇಳೆ ಪ್ರಾಬ್ಲಮಲ್ಲಿ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಅಸೆಟ್ ಸೈಡ್ ಕೊಟ್ಟಿದ್ದರೆ ಅದು ಲಾಸು, ಅದನ್ನು ಡಿಸೀಸ್ಡ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟಲ್ಲಿ ಡೆಬಿಟ್ ಸೈಡ್ ಎಂಟ್ರಿ ಮಾಡಬೇಕು. ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಅಂತ ಎಂಟ್ರಿ ಮಾಡಿ ಅದನ್ನು ಪಾರ್ಟ್ನರ್ ಶೇರ್ ಏನಿದೆ ಆ ಶೇರ್ ಪ್ರಕಾರನೇ ಹಂಚಬೇಕು. ಇನ್ನು ಪಾರ್ಟ್ನರ್ ಏನಾಗಿರುತ್ತೆ ಅಂತಂದರೆ ಡೆತ್ ಆಗಿರ್ತಾನಲ್ಲ, ಡೆತ್ ಆಗಿ ಅವನು ಆ ವರ್ಷದ ಫೈನಾನ್ಷಿಯಲ್ ಇಯರ್ ಓಪನಿಂಗಿಂದ ಅವನು ಎಲ್ಲಿವರೆಗೂ ಡೆತ್ ಆಗಿರ್ತಾನೆ ಅಲ್ಲಿವರೆಗೂ ಏನಾಗಿರುತ್ತೆ ಅಂತಂದರೆ ಪ್ರಾಫಿಟ್ ಆಗಿದೆಯೋ ಅಥವಾ ಲಾಸ್ ಆಗಿದೆಯೋ ಅದನ್ನು ಕ್ಯಾಲ್ಕುಲೇಷನ್ ಮಾಡಲಾಗುತ್ತೆ. ಅದಕ್ಕೆ ನಾವೇನು ಕರಿತೀವಿ ಅಂದರೆ ಪ್ರಾಫಿಟ್ ಆ್ಯಂಡ್ ಲಾಸ್ ಸಸ್ಪೆನ್ಸ್ ಅಕೌಂಟ್ ಅಂತ ಕರಿತೀವಿ. ಅದನ್ನು ಹಿಂದಿನ ವರ್ಷದ ಪ್ರಾಫಿಟ್ ಬೇಸ್ ಮೇಲೆಯೋ ಅಥವಾ ಹಿಂದಿನ 3 ವರ್ಷಗಳ ಆವರೇಜ್ ಪ್ರಾಫಿಟ್ ಮೇಲೂ ಅದನ್ನು ಕಂಡುಹಿಡಲಿಕ್ಕೆ ಹೇಳ್ತಾರೆ. ಸಾಮಾನ್ಯವಾಗಿ ಹಿಂದಿನ ವರ್ಷದ ಪ್ರಾಫಿಟ್ ಈ ವರ್ಷದ ಪ್ರಾಫಿಟ್ ಅಂತ ಕೊಡ್ತಾರೆ. ಅಂತಹ ಸಂದರ್ಭದಲ್ಲಿ ನಾವು ಪ್ರಾಫಿಟ್ ಇದ್ದರೆ ಪ್ರಾಫಿಟ್ ಆ್ಯಂಡ್ ಲಾಸ್ ಸಸ್ಪೆನ್ಸ್ ಅಕೌಂಟ್ ಅಂತ ಡಿಸೀಸ್ಡ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟಲ್ಲಿ ಕ್ರೆಡಿಟ್ ಸೈಡ್ ಎಂಟ್ರಿ ಮಾಡಿ ಅಲ್ಲಿ ಆ ಮೊತ್ತ ಪ್ರಾಫಿಟ್ ಮೊತ್ತ ಇಂಟು ಅವನು ಎಷ್ಟು ಮಂತ್ ಇದ್ದ ಕಂಪನಿಯಲ್ಲಿ
ಪಾರ್ಟ್ನರ್ಶಿಪ್ ಫರ್ಮಲ್ಲಿ ಎಷ್ಟು ಮಂತ್ ಇದ್ದ ಹಾಕಬೇಕು. ಅದು ಉದಾಹರಣೆಗೆ 6 ಮಂತ್ಸ್ ಇದ್ದರೆ 6 ಡಿವೈಡ್ ಬೈ 2, 3 ಮಂತ್ಸ್ ಇದ್ದರೆ 3 ಡಿವೈಡ್ ಬೈ 12 ಇಂಟು ಅವ್ನ ಶೇರ್ ಎಷ್ಟಿದೆ ಅಷ್ಟು. ನೆನಪಿಟ್ಕೊಳ್ಳಿ ವಿದ್ಯಾರ್ಥಿಗಳೇ, ಪ್ರಾಫಿಟ್ ಆ್ಯಂಡ್ ಲಾಸ್ ಸಸ್ಪೆನ್ಸ್ ಅಕೌಂಟನ್ನು ನೀವೇನು ಮಾಡಬೇಕು ಅಂತಂದರೆ ಪ್ರಾಫಿಟ್ಟು ಮತ್ತು ಅವನು ಎಷ್ಟು ಮಂತ್ ಇದ್ದ ಅಷ್ಟು ಮಂತು ಮತ್ತು ಅವನ ಶೇರನ್ನು ನೀವು ಕ್ಯಾಲ್ಕುಲೇಷನ್ ಮಾಡಿ ಔಟರ್ ಕಾಲಮಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ. ಒಂದು ವೇಳೆ ಲಾಸ್ ಇದ್ದರೆ ಅದನ್ನು ಡಿಸಿಜ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟಲ್ಲಿ ಡೆಬಿಟ್ ಸೈಡು ಆ ಲಾಸ್ ಮೊತ್ತ ಮತ್ತು ಅವನು ಎಷ್ಟು ಮಂತ್ ಇದ್ದ ಮತ್ತು ಅವನ ಶೇರನ್ನು ಎಂಟ್ರಿ ಮಾಡಬೇಕಾಗುತ್ತೆ ಮತ್ತು ಅವನ ಕ್ಯಾಲ್ಕುಲೇಷನ್ ಮಾಡಿ ಹಚ್ಚಬೇಕಾಗುತ್ತೆ. ಇನ್ನು ರಿಸರ್ವ್ ಅಂತ ಕೊಡ್ಬೋದು, ಅಥವಾ ಜನರಲ್ ರಿಸರ್ವ್ ಕೊಡ್ಬೋದು, ಅಥವಾ ರಿಸರ್ವ್ ಫಂಡ್ ಅಕೌಂಟ್ ಅಂತ ಕೊಡ್ಬೋದು. ಇದೆಲ್ಲ ಒಂದೇ ವಿದ್ಯಾರ್ಥಿಗಳೇ. ರಿಸರ್ವ್ ಅಂದರೂ ಒಂದೇ, ಜನರಲ್ ರಿಸರ್ವ್ ಅಂದರೂ ಒಂದೇ, ರಿಸರ್ವ್ ಫಂಡ್ ಇದನ್ನ ಭವಿಷ್ಯತ್ತಿಗಾಗಿ ಒಂದು ಫಂಡನ್ನು ಲಾಭದಲ್ಲಿ ಒಂದು ಭಾಗವನ್ನು ತೆಗೆದಿಟ್ಟಿರ್ತಾರೆ. ಹಾಗಾದರೆ ಇದು ಎಲ್ಲ ಪಾರ್ಟ್ನರಿಗೂ ಸಂಬಂಧಪಟ್ಟಿರುತ್ತೆ. ಎಲ್ಲ ಪಾರ್ಟ್ನರಿಗೂ ಸಂಬಂಧಪಟ್ಟಿರೋದರಿಂದ ಇಲ್ಲಿ ಲಯಬಿಲಿಟಿ ಸೈಡ್ ಏನಾದರೂ ಜನರಲ್ ರಿಸರ್ವ್ ಅಥವಾ ರಿಸರ್ವ್ ಫಂಡ್ ಅಂತ ಕೊಟ್ಟಿದ್ದರೆ ಇದನ್ನು ಡಿಸಿಜ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟಲ್ಲಿ ಕ್ರೆಡಿಟ್ ಸೈಡ್ ನಾವು ಎಂಟ್ರಿ ಮಾಡಬೇಕಾಗುತ್ತೆ, ರಿಸರ್ವ್ ಅಕೌಂಟ್ ಅಂತ. ಪಾರ್ಟ್ನರ್ ಶೇರ್ ಏನಿದೆ ಆ ಶೇರನ್ನು ನಾವೇನು ಮಾಡಬೇಕು, ಕ್ಯಾಲ್ಕುಲೇಷನ್ ಮಾಡಿ ಔಟರ್ ಕಾಲಮಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ. ಇನ್ನು ವಿದ್ಯಾರ್ಥಿಗಳೇ, ಇನ್ನು ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್. ಕೆಲವೊಂದು ಸರಿ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಕೇಳ್ತಾನೆ, ಕ್ಯಾಪಿಟಲ್ ಮೇಲೆ ಇಂಟ್ರೆಸ್ಟನ್ನು ಕೊಡ್ತಾನೆ. ಕ್ಯಾಪಿಟಲ್ ಮೇಲೆ ಇಂಟ್ರೆಸ್ಟನ್ನು ಕೊಡ್ತಾನೆ ಅಂತಂದರೆ ನಾವು ಪಾರ್ಟ್ನರ್ ಕ್ಯಾಪಿಟಲ್ ಏನಿದೆ ಓಪನಿಂಗ್ ಬ್ಯಾಲೆನ್ಸು, ಆ ಓಪನಿಂಗ್ ಬ್ಯಾಲೆನ್ಸ್ ಮೇಲೆ ಅದು ಎಷ್ಟು ಪರ್ಸೆಂಟೇಜ್ ಇಂಟ್ರೆಸ್ಟ್ ಕೊಟ್ಟಿದ್ದಾರೆ ಅಷ್ಟು ಪರ್ಸೆಂಟೇಜು ಮತ್ತು ಅವನು ಎಷ್ಟು ಮಂತ್ ಇದ್ದಾನೆ ಅಲ್ಲಿ ಅಷ್ಟು ಮಂತನ್ನು ನಾವು ಕ್ಯಾಲ್ಕುಲೇಷನ್ ಮಾಡಿ ಔಟರ್ ಕಾಲಮಲ್ಲಿ ಅಮೌಂಟನ್ನು ಹಚ್ಚಬೇಕಾಗುತ್ತೆ. ಅಪ್ ಟು ಡೇಟ್ ಆಫ್ ಡೆತ್, ಅವನು ಎಲ್ಲಿವರೆಗೂ ಡೆತ್ ಆಗಿದ್ದಾನೆ ಅಲ್ಲಿವರೆಗೂ ಕ್ಯಾಲ್ಕುಲೇಷನ್ ಮಾಡಿ ಇಂಟ್ರೆಸ್ಟನ್ನು ಕ್ಯಾಲ್ಕುಲೇಷನ್ ಮಾಡಿ ಹಚ್ಚಬೇಕು. ಇನ್ನು ನೆಕ್ಸ್ಟು ಪಾರ್ಟ್ನರ್ ಏನಾದರೂ ಸ್ಯಾಲ್ರಿ ತೆಗೆದುಕೊಂಡಿದ್ದರೆ, ಕಮಿಷನ್ ತೆಗೆದುಕೊಂಡಿದ್ದರೆ ಅವನು ಎಲ್ಲಿವರೆಗೂ ಇರ್ತಾನೆ ಅಲ್ಲಿವರೆಗೂ. ಉದಾಹರಣೆಗೆ ಅವನಿಗೆ ಸ್ಯಾಲ್ರಿಯನ್ನು 2000 ಪರ್ ಮಂತ್ ಮಾಡಿದರೆ, ಉದಾಹರಣೆಗೆ 3 ಮಂತ್ಸ್ ಇದ್ದಾನೆ ಅಂತಂದರೆ ಅವನಿಗೆ 2000 ಇಂಟು 3 6000 ಅವನಿಗೆ ಸ್ಯಾಲ್ರಿಯನ್ನು ಕೊಡಬೇಕಾಗುತ್ತೆ, ಕಮಿಷನ್ನ. ಅದನ್ನು ಡಿಸಿಜ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟಲ್ಲಿ ಸ್ಯಾಲ್ರಿ ಆರ್ ಕಮಿಷನ್ ಅಕೌಂಟ್ ಅಂತ ಬರೆದು ಅದನ್ನು ಔಟರ್ ಕಾಲಮಲ್ಲಿ ಎಂಟ್ರಿ ಮಾಡಬೇಕು. ಇನ್ನು ಗುಡ್ ವಿಲ್ ಇದೆ. ನಿಮಗೆ ಗುಡ್ ವಿಲ್ಲನ್ನು ಕೊಟ್ಬಿಟ್ಟಿದ್ದಾರೆ, ಗುಡ್ ವಿಲ್ಲನ್ನು ಕ್ಯಾಲ್ಕುಲೇಷನ್ ಮಾಡಲಿಕ್ಕೆ ಹೇಳಿರ್ತಾರೆ. ಗುಡ್ ವಿಲ್ಲನ್ನು ಕ್ಯಾಲ್ಕುಲೇಷನ್ ಮಾಡಿ ನೀವು ಫರ್ಮ್ ಗುಡ್ ವಿಲ್ಲನ್ನು ಕಂಡುಹಿಡಿಬೇಕು. ಫರ್ಮ್ ಗುಡ್ ವಿಲ್ಲನ್ನು ಕಂಡುಹಿಡಿಬೇಕಾದ್ರೆ ನಿಮಗೆ ಗುಡ್ ವಿಲ್ ಈಸ್ ಈಕ್ವಲ್ ಟು ಅವರೇಜ್ ಪ್ರಾಫಿಟ್ ಇಂಟು ನಂಬರ್ ಆಫ್ ಇಯರ್ಸ್ ಪರ್ಚೇಸ್ ಅಂತ ಬರುತ್ತೆ. ಫಸ್ಟ್ ಅವರೇಜ್ ಪ್ರಾಫಿಟು ಇಂಟು ನಂಬರ್ ಆಫ್ ಇಯರ್ಸ್ ಪರ್ಚೇಸ್ ಮಾಡಿ ಫರ್ಮ್ ಗುಡ್ ವಿಲ್ಲನ್ನು ಕಂಡುಹಿಡ್ಕೋಬೇಕು. ನಂತರ ಪಾರ್ಟ್ನರ್ಸ್ ಏನಿದೆ, ಡೆತ್ ಆಫ್ ಪಾರ್ಟ್ನರ್ಸ್ ಏನಿದೆ ಅವನ ಗುಡ್ ವಿಲ್ಲನ್ನು, ಶೇರ್ ಆಫ್ ಗುಡ್ ವಿಲ್ಲನ್ನು ಕಂಡುಹಿಡಿಬೇಕು. ಆ ಶೇರ್ ಆಫ್ ಗುಡ್ ವಿಲ್ಲನ್ನು ನಾವೇನು ಮಾಡಬೇಕು ಅಂದರೆ ಡಿಸಿಜ್ ಪಾರ್ಟ್ನರ್ ಕ್ಯಾಪಿಟಲ್ ಅಕೌಂಟಲ್ಲಿ ಕಂಟಿನ್ಯೂಯಿಂಗ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಅಂತ ಬರೋದು. ಅಥವಾ ಪಾರ್ಟ್ನರ್ ಯಾರು ಇರ್ತಾರೆ, ಇಬ್ಬರು ವ್ಯಕ್ತಿಗಳಿದ್ದರೆ ಆ ಇಬ್ಬರು ವ್ಯಕ್ತಿಗಳಿದ್ರೆ ಇಬ್ಬರು ವ್ಯಕ್ತಿಗಳ ಹೆಸರಲ್ಲಿ, ಅಥವಾ 3 ಜನ ಇದ್ದರೆ 3 ಜನರಲ್ಲಿ ಹೆಸರಲ್ಲಿ ನಾವು ಉದಾಹರಣೆಗೆ ಎ ಇದ್ದರೆ ಎ ಕ್ಯಾಪಿಟಲ್ ಅಕೌಂಟ್, ಬಿ ಇದ್ದರೆ ಬಿ ಕ್ಯಾಪಿಟಲ್ ಅಕೌಂಟ್, ಸಿ ಇದ್ದರೆ ಸಿ ಕ್ಯಾಪಿಟಲ್ ಅಕೌಂಟ್ ಅಂತ ಆ ಕಂಟಿನ್ಯೂಯಿಂಗ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟನ್ನು ಬರಿಬೇಕು. ಬರೆದು ಆ ಡೆತ್ ಆಫ್ ಪಾರ್ಟ್ನರ್ ಗುಡ್ ವಿಲ್ ಶೇರ್ ಏನಿದೆ ಅದನ್ನು ಗೇನ್ ರೇಷಿಯೋದಲ್ಲಿ ಅವರಿಗೆ ಹಂಚಬೇಕಾಗುತ್ತೆ. ಅದಕ್ಕೆ ಇದನ್ನು ಡಿಸಿಜ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಕಂಟಿನ್ಯೂಯಿಂಗ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಬರೀಬೇಕು. ಡಿಸಿಜ್ ಪಾರ್ಟ್ನರ್ ಯಾರಿದ್ದಾರೆ, ಡೆತ್ ಆಫ್ ಪಾರ್ಟ್ನರ್ ಯಾರಿದ್ದಾರೆ ಅವನ ಶೇರ್ ಆಫ್ ಗುಡ್ ವಿಲ್ಲನ್ನು ಗೇನ್ ರೇಷಿಯೋದಲ್ಲಿ ಇವರು ಹಂಚ್ಕೊಳ್ಬೇಕಾಗುತ್ತೆ. ಅದನ್ನ ಕ್ರೆಡಿಟ್ ಸೈಡ್ ಬರೀಬೇಕು. ಇದಾದಮೇಲೆ ಜಾಯಿಂಟ್ ಲೈಫ್ ಪಾಲಿಸಿ ಅಂತ ಏನಾದರೂ ಇದ್ದರೆ ಅದು ಎಲ್ಲರಿಗೂ ಸೇರಿರ್ತಕ್ಕಂಥದ್ದು. ಇಲ್ಲಿ ಡೆತ್ ಆಫ್ ಪಾರ್ಟ್ನರ್ ಶೇರ್ ಏನಿದೆ ಅವನ ಶೇರನ್ನು ಔಟರ್ ಕಾಲಮಲ್ಲಿ ಎಂಟ್ರಿ ಮಾಡಬೇಕು, ಕ್ರೆಡಿಟ್ ಸೈಡು. ಹಾಗೆ ಒಂದು ವೇಳೆ ಪಾರ್ಟ್ನರ್ ಡೆತ್ ಆಫ್ ಪಾರ್ಟ್ನರ್ ತನ್ನ ಪರ್ಸ್ನಲ್ ಯೂಸ್ಗೆ ಏನಾದರೂ ಹಣವನ್ನು ತೆಗೆದುಕೊಂಡು ಹೋಗಿದ್ದರೆ, ಡ್ರಾಯಿಂಗ್ಸ್ ಇದ್ದರೆ ಆ ಡ್ರಾಯಿಂಗ್ಸನ್ನು ನಾವು ಡಿಸಿಜ್ ಪಾರ್ಟ್ನರ್ ಕ್ಯಾಪಿಟಲ್ ಅಕೌಂಟಲ್ಲಿ ಡೆಬಿಟ್ ಸೈಡ್ ಎಂಟ್ರಿ ಮಾಡಬೇಕಾಗುತ್ತೆ. ಡ್ರಾಯಿಂಗ್ಸ್ ಅಕೌಂಟ್ ಅಂತ ಅವನು ಎಲ್ಲಿವರೆಗೂ ಅಪ್ ಟು ಡೇಟ್ ಆಫ್ ಡೆತ್ವರೆಗೂ ಎಷ್ಟು ಹಣವನ್ನು ತೊಗೊಂಡಿದ್ದಾನೆ ಅಷ್ಟು ಹಣವನ್ನು ಬರೀಬೇಕಾಗುತ್ತೆ, ಮೊತ್ತವನ್ನು ನಾವು ಹಾಕಬೇಕಾಗುತ್ತೆ ಅಲ್ಲಿ ಔಟರ್ ಕಾಲಮಲ್ಲಿ. ಅದಕ್ಕೆ ಏನಾದರೂ ಇಂಟ್ರೆಸ್ಟ್ ಇದ್ದರೆ ಅದನ್ನು ಸಹಿತ ಡಿಸಿಜ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟಲ್ಲಿ ಡೆಬಿಟ್ ಸೈಡ್ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಅಕೌಂಟ್ ಅಂತ ಬರೀಬೇಕು. ಬರೆದು ಅವನು ಅಪ್ ಟು ಡೇಟ್ ಆಫ್ ಡೆತ್ವರೆಗೂ ಏನು ಮಾಡಬೇಕು, ಆ ಡ್ರಾಯಿಂಗ್ಸ್ ಮೊತ್ತವನ್ನು ಮತ್ತು ಇಂಟ್ರೆಸ್ಟನ್ನು ಮತ್ತು ಅಪ್ ಟು ಡೇಟ್ ಆಫ್ ಹೊತ್ತವರೆಗೂ ಕ್ಯಾಲ್ಕುಲೇಷನ್ ಮಾಡಬೇಕು. ಕ್ಯಾಲ್ಕುಲೇಷನ್ ಮಾಡಿ ಔಟರ್ ಕಾಲಮಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ. ಇದಿಷ್ಟು ವಿದ್ಯಾರ್ಥಿಗಳೇ ಡಿಸಿಜ್ ಪಾರ್ಟ್ನರಲ್ಲಿ ಕ್ಯಾಪಿಟಲ್ ಅಕೌಂಟಲ್ಲಿ ನಾವು ಎಂಟ್ರಿ ಮಾಡ್ತಕ್ಕಂಥದ್ದು. ಈಗ ಕ್ರೆಡಿಟ್ ಬ್ಯಾಲೆನ್ಸ್ ಜಾಸ್ತಿಯಾಗಿ ಡೆಬಿಟ್ ಸೈಡ್ ಕಡಿಮೆ ಆದರೆ
ಆ ಮೊತ್ತವನ್ನು ನಾವೇನು ಮಾಡಬೇಕು ಅಂತಂದರೆ ಡಿಸೀಸ್ ಪಾರ್ಟ್ನರ್ ಎಕ್ಸಿಕ್ಯೂಟರ್ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡಬೇಕು. ಇಲ್ಲಿ ಡಿಸೀಸ್ ಪಾರ್ಟ್ನರ್ಸ್ ಎಕ್ಸಿಕ್ಯೂಟರ್ಸ್ ಅಕೌಂಟ್ ಅಂತ ಡೆಬಿಟ್ ಸೈಡ್ ಫೈನಲಲ್ಲಿ ನಾವೇನು ಮಾಡಿದ್ದೀವಿ ಅಂತಂದರೆ ಫೈನಲ್ ಬ್ಯಾಲೆನ್ಸನ್ನು ಟ್ರಾನ್ಸ್ಫರ್ ಮಾಡಿದ್ದೀವಿ ಪಾರ್ಟ್ನರ್ ಎಕ್ಸಿಕ್ಯೂಟರ್ಸ್ ಅಕೌಂಟ್ಗೆ. ಈ ಟ್ರಾನ್ಸ್ಫರ್ ಮಾಡಿರ್ತಕ್ಕಂಥ ಮೊತ್ತ ಎಲ್ಲಿ ಹೋಗುತ್ತೆ ಅಂತಂದರೆ ಡಿಸೀಸ್ ಪಾರ್ಟ್ನರ್ ಎಕ್ಸಿಕ್ಯೂಟರ್ಸ್ ಅಕೌಂಟ್ ಅಂತ. ಇದು ಎರಡನೇದಾಗಿ ಪ್ರಿಪೇರ್ ಮಾಡ್ತಕ್ಕಂಥದ್ದು. ಡಿಸೀಸ್ ಪಾರ್ಟ್ನರ್ ಕ್ಯಾಪಿಟಲ್ ಅಕೌಂಟ್ ನೋಡಿದ್ವಿ. ಈಗ ಅವನ ಎಕ್ಸಿಕ್ಯೂಟರ್ಸ್ ಅಕೌಂಟನ್ನು ಪ್ರಿಪೇರ್ ಹೇಗೆ ಮಾಡಬೇಕು ಅಂತ. ಡಿಸೀಸ್ ಪಾರ್ಟ್ನರ್ ಎಕ್ಸಿಕ್ಯೂಟರ್ಸ್ ಅಕೌಂಟ್ ಡೆಬಿಟ್ ಸೈಡು ಮತ್ತು ಕ್ರೆಡಿಟ್ ಸೈಡ್ ಕಾಲಮ್ಸ್ ಇದೆ. ಈಗ ನಾವು ಡಿಸೀಸ್ ಪಾರ್ಟ್ನರ್ ಕ್ಯಾಪಿಟಲ್ ಅಕೌಂಟಲ್ಲಿ ಡೆಬಿಟ್ ಸೈಡ್ ಏನು ಡಿಸೀಸ್ ಪಾರ್ಟ್ನರ್ ಎಕ್ಸಿಕ್ಯೂಟರ್ಸ್ ಅಕೌಂಟ್ ಇತ್ತು ಆ ಮೊತ್ತವನ್ನು ನಾವೇನು ಮಾಡಬೇಕು ಅಂತಂದರೆ ಡಿಸೀಸ್ ಪಾರ್ಟ್ನರ್ ಎಕ್ಸಿಕ್ಯೂಟರ್ಸ್ ಅಕೌಂಟ್ ಕ್ರೆಡಿಟ್ ಸೈಡ್ ಏನು ಮಾಡಬೇಕು ಅಂತಂದರೆ ಡಿಸೀಸ್ ಪಾರ್ಟ್ನರ್ ಕ್ಯಾಪಿಟಲ್ ಅಕೌಂಟ್. ಉದಾಹರಣೆಗೆ ಎ ಪಾರ್ಟ್ನರ್ ಇದ್ದ ಅಂತ ಇಟ್ಕೊಳ್ರಿ, ಡೆತ್ ಆಗಿದ್ದ ಅಂತಂದರೆ ಎ ಕ್ಯಾಪಿಟಲ್ ಅಕೌಂಟ್ ಈ ರೀತಿ ಅದನ್ನು ಬರೀಬೇಕು. ಅಲ್ಲಿ ಅವರ ಬ್ಯಾಲೆನ್ಸ್ ಏನಿರುತ್ತೆ ಫೈನಲ್ ಬ್ಯಾಲೆನ್ಸನ್ನು ಇಲ್ಲಿ ಟ್ರಾನ್ಸ್ಫರ್ ಮಾಡಬೇಕು. ಕಂಪನಿ ಒಂದು ವೇಳೆ ಈ ಎಕ್ಸಿಕ್ಯೂಟರ್ಸ್ಗೆ ಇಮಿಡಿಯೇಟಾಗಿ ಏನಾದರೂ ಕ್ಯಾಶನ್ನು ಪೇ ಮಾಡಿದರೆ ಆ ಕ್ಯಾಶನ್ನು ನಾವೇನು ಮಾಡಬೇಕು ಅಂತಂದರೆ ಡೆಬಿಟ್ ಸೈಡ್ ಡಿಸೀಸ್ ಪಾರ್ಟ್ನರ್ ಎಕ್ಸಿಕ್ಯೂಟರ್ಸ್ ಅಕೌಂಟಲ್ಲಿ ಡೆಬಿಟ್ ಸೈಡು ಟು ಬ್ಯಾಂಕ್ ಆರ್ ಕ್ಯಾಶ್ ಅಕೌಂಟ್ ಅಂತ ಇಮಿಡಿಯೇಟಾಗಿ ಪೇ ಮಾಡತಕ್ಕಂಥ ಕ್ಯಾಶನ್ನು ಔಟರ್ ಕಾಲಮಲ್ಲಿ ಬರೀಬೇಕು. ಇನ್ನು ಇದಿಷ್ಟು ಆದಮೇಲೆ ಇಲ್ಲಿ ಕ್ರೆಡಿಟ್ ಸೈಡ್ ಮೊತ್ತ ಜಾಸ್ತಿ ಇರುತ್ತೆ. ನಂತರ ಡೆಬಿಟ್ ಸೈಡ್ ಏನು ಕ್ಯಾಶ್ ಕೊಟ್ಟಿರ್ತಾರೆ ಅದನ್ನು ಲೆಸ್ ಮಾಡಿರ್ತಕ್ಕಂಥ ಉಳಿದಿರ್ತಕ್ಕಂಥ ಮೊತ್ತವನ್ನು ನಾವೇನು ಮಾಡಬೇಕು ಬ್ಯಾಲೆನ್ಸ್ ಕ್ಯಾರಿ ಡೌನ್ ಅಂತ ಎಂಟ್ರಿ ಮಾಡಬೇಕು. ಇದು ಡಿಸೀಸ್ ಪಾರ್ಟ್ನರ್ ಎಕ್ಸಿಕ್ಯೂಟರ್ಸ್ ಅಕೌಂಟ್. ವಿದ್ಯಾರ್ಥಿಗಳೇ, ಈ ರೀತಿ ನಾವು ಡೆತ್ ಆಫ್ ಪಾರ್ಟ್ನರಲ್ಲಿ ಏನು ಮಾಡ್ತೇವೆ ಅಂತಂದರೆ ಎರಡು ರೀತಿಯ ಅಕೌಂಟ್ಗಳನ್ನು ಪ್ರಿಪೇರ್ ಮಾಡ್ತೀವಿ. ಮೊದಲನೇದಾಗಿ ಒಂದು ಡಿಸೀಸ್ ಪಾರ್ಟ್ನರ್ ಕ್ಯಾಪಿಟಲ್ ಅಕೌಂಟ್, ಎರಡನೇದಾಗಿ ಡಿಸೀಸ್ ಪಾರ್ಟ್ನರ್ ಎಕ್ಸಿಕ್ಯೂಟರ್ಸ್ ಅಕೌಂಟ್. ಇನ್ನು ಮುಂದಿನ ತರಗತಿಯಲ್ಲಿ ವಿದ್ಯಾರ್ಥಿಗಳೇ ನಾವು ಇದಕ್ಕೆ ಸಂಬಂಧಿಸಿದಂತೆ ಪ್ರಾಬ್ಲಮ್ಸ್ಗಳಿಗೆ ಸೊಲ್ಯೂಷನನ್ನು ನೋಡೋಣ. ಧನ್ಯವಾದ.